ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೋವಿತಾ ಡಿಸೈನರ್ಸ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ನಿಮಗೆ ಆರಿ ವರ್ಕಲ್ಲಿ ಮಿರರ್ ವರ್ಕನ್ನು ರೌಂಡ್ ಶೇಪಲ್ಲಿ ಮತ್ತೆ 3 ಸ್ಟಿಚ್ಚನ್ನು ತೋರಿಸ್ತಾ ಇದ್ದೀನಿ. ಲಾಸ್ಟ್ ವಿಡಿಯೋದಲ್ಲಿ 3 ಟೈಪ್ಸ್ ಸ್ಟಿಚ್ಚನ್ನು ತೋರಿಸಿದ್ದೆ. ಈ ವಿಡಿಯೋದಲ್ಲಿ ಇನ್ನೂ 3 ಟೈಪ್ಸ್ ತೋರಿಸ್ತಾ ಇದ್ದೀನಿ, ಅಂದರೆ 6 ಟೈಪ್ಸ್ ಇರುತ್ತೆ. ಓಕೆ, ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ. ನನ್ನ ಚಾನಲಲ್ಲಿ ಫ್ರೀ ಆರಿ ಎಂಬ್ರಾಯ್ಡ್ರಿ ಕ್ಲಾಸಸ್ನ ಕೊಡ್ತಾ ಇದ್ದೀನಿ. ಆಲ್ರೆಡಿ ತುಂಬಾ ಕ್ಲಾಸಸ್ ಮುಗ್ದೋಗಿದ್ದಾವೆ. ಬೇಸಿಕ್ ಕಂಪ್ಲೀಟ್ ಆಗ್ತಾ ಇದೆ. ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ವರೆಗೂ ಕ್ಲಾಸ್ ಕೊಡ್ತಾ ಇದ್ದೀನಿ. ಪ್ಲೇಲಿಸ್ಟ್ ಕೂಡ ಮಾಡಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಹಾಗೆ ಆಸಕ್ತಿ ಇದ್ದವರು ಕಲಿಬಹುದು. ಮಧ್ಯ ಮಧ್ಯದಲ್ಲಿ ನಾನು ಡಿಸೈನ್ಸ್ ಕೂಡ ಹೇಳ್ಕೊಡ್ತಾ ಇರ್ತೀನಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ಯಾಬ್ರಿಕ್ ಗ್ಲೂ ಹಾಕಿಬಿಟ್ಟು ಈ ಥರ ಮಿರರನ್ನು ನೀವು ಅಂಟಿಸ್ಕೊಳ್ಳಿ. ಫಸ್ಟು ಅಂಟಿಸ್ಕೊಂಡು ಸ್ವಲ್ಪ ಡ್ರೈ ಆಗೋದಕ್ಕೆ ಬಿಡಿ. ಓಕೆ, ಬನ್ನಿ ನೋಡಿ, ಈ ಥರ ಒಂದು ಕಡೆಯಿಂದ ಒಂದು ಪ್ಲೇಸಿಂದ ಚೈನ್ ತಗೊಳ್ಳಿ. ಆ ಚೈನು ಈ ಥರ ಸ್ವಲ್ಪ ಸೈಡಲ್ಲಿ ಮಿರರ್ ಮೇಲೆ ಬರೋ ಹಾಗೆ ಚೈನ್ ಹಾಕೋಬೇಕಾಗುತ್ತೆ. ನೋಡಿ, ಸ್ವಲ್ಪ ಮಿರರ್ ಮೇಲೆ ಬಂದ ಹಾಗೆ ಬರಲಿ ಚೈನು. ಆಮೇಲೆ ಪಕ್ಕದಲ್ಲೇ ಒಂದು ಲಾಕ್ ಸ್ಟಿಚ್ ಹಾಕ್ಕೊಳ್ಳಿ, ಚಿಕ್ಕದಾಗಿ ಚೈನ್ ಹಾಕ್ಕೊಂಡು. ಹಾಗೆ ರಿಟರ್ನ್ ತನ್ನಿ. ಫಸ್ಟ್ ತಗೊಂಡ್ರಲ್ಲ ಚೈನು, ಅದರಿಗಿಂತ ಸ್ವಲ್ಪ ಮೇಲ್ಗಡೆ ಚೈನ್ ತಗೊಂಡು ಪಕ್ಕದಲ್ಲೇ ಲಾಕ್ ಚೈನ್ ಹಾಕ್ಕೋಬೇಕು. ಈಗ ಮತ್ತೆ ಚೈನ್ನ ತಗೊಂಡು ಆ ಕಡೆ ಚೈನ್ ಹಾಕಿರೋ ಜಾಗದಿಂದ ಮೇಲಕ್ಕೆ ತಗೊಂಡು ಹೋಗಿ ಅಲ್ಲಿ ಚೈನ್ ಹಾಕಿಬಿಟ್ಟು ಪಕ್ಕದಲ್ಲೇ ಲಾಕ್ ಚೈನ್ ಹಾಕ್ಕೊಳ್ಳಿ. ಮತ್ತೆ ರಿಟರ್ನ್ ತಂದುಬಿಟ್ಟು ಲಾಸ್ಟ್ ಚೈನಿಗಿಂತ ಮತ್ತೆ ಸ್ವಲ್ಪ ಮೇಲ್ಗಡೆಯಿಂದ ಚೈನ್ ಹಾಕಿ ಪಕ್ಕದಲ್ಲೇ ಲಾಕ್ ಚೈನ್ ಹಾಕಿ. ನೋಡಿ, ಇದೇ ಥರ ಪ್ರೊಸೀಜರ್ ಇರುತ್ತೆ ಫುಲ್ ರೌಂಡ್ ಬರೋವರೆಗೂ. ಓಕೆನಾ? ನೋಡಿ, ಈಗ ಆ ಕಡೆ ಮತ್ತೆ ಮೇಲ್ಗಡೆ ಪಕ್ಕದಲ್ಲೇ ಚೈನ್ ಹಾಕಿಬಿಟ್ಟು ಅದ್ರ ಪಕ್ಕದಲ್ಲೇ ಲಾಕ್ ಹಾಕಿ ಮತ್ತೆ ರಿಟರ್ನ್ ಚೈನ್ ತೊಗೊಂಡು ಬಂದು ನೋಡಿ, ಫಸ್ಟ್ ಲಾಸ್ಟ್ ಚೈನ್ ಹಾಕಿದ್ರಲ್ಲ ಅದ್ರ ಮೇಲ್ಗಡೆ ಇರಬೇಕು. ಈ ಥರ ನೋಡ್ತಾ ಇದ್ದೀರಲ್ವ, ನಾನು ಹೇಳೋದು ಕೇಳಿಸ್ಕೊಳ್ಳೋದಷ್ಟೇ ಅಲ್ಲದೆ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ನೋಡಿ, ಇದೇ ಥರನೇ ಫುಲ್ಲು ಮಿರರ್ನ ರೌಂಡಾಗಿ ತರಬೇಕಾಗತ್ತೆ ನೀವು. ಓಕೆ, ಇದು ಫುಲ್ ಎಂಬೋಸ್ಡ್ ಆಗಿ ಬರುತ್ತೆ ಸ್ಟಿಚಸ್ಸು, ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಇದೇ ಥರನೇ ನೀವು ಫುಲ್ ಕಂಪ್ಲೀಟಾಗಿ ಹಾಕ್ಕೊಳ್ಳಿ. ನಾನು ಸ್ವಲ್ಪ ಫಾಸ್ಟ್ ಮಾಡ್ತೀನಿ. ನೋಡಿ, ಇದೇ ಥರನೇ ನೀವು ಫುಲ್ ರೌಂಡಾಗಿ ಹಾಕ್ಕೊಂಡು ಬನ್ನಿ. ನೋಡಿ, ಕೆಲವೊಮ್ಮೆ ಏನು ಮಾಡಬಹುದು ಅಂದರೆ, ನಿಮಗೆ ಇಷ್ಟೊಂದು ಎಂಬೋಸ್ಡ್ ಆಗಿ ಬೇಡ ಅಂದರೆ ನಾನು ಹತ್ರ ಚೈನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ನೋಡಿ, ಸ್ಟಿಚಸ್ ಎಲ್ಲ ಪಕ್ಕನೇ ಇದೆ ಅಲ್ವಾ, ಫ್ರಂಟಲ್ಲಿ ಮತ್ತು ಬ್ಯಾಕಲ್ಲಿ. ಅದನ್ನು ನೀವು ಸ್ವಲ್ಪ ಗ್ಯಾಪ್ ಮೇಂಟೈನ್ ಮಾಡ್ಕೋಬಹುದು. ಅಂದರೆ ಅಷ್ಟು ಹತ್ತಿರ ಅಲ್ಲದೆ ಸ್ವಲ್ಪ ದೂರದಲ್ಲಿ, ಅಂದರೆ ಎದುರು ಹೋಗೋ ಚೈನ್ ಇದೆಯಲ್ಲ ಅದನ್ನು ಇನ್ನೂ ಮುಂದೆ ತಗೊಂಡು ಹೋಗಿ ಹಿಂದೆ ತರುವ ಚೈನನ್ನು ಸ್ವಲ್ಪ ಹತ್ತಿರನೇ ಹಾಕ್ಕೊಳ್ತಾ ಬಂದರೆ ಆಗ ನಿಮಗೆ ಸ್ವಲ್ಪ ಎಂಬೋಸ್ಟ್ ಕಡಿಮೆ ಆಗುತ್ತೆ. ಬೇಗನೂ ಕಂಪ್ಲೀಟ್ ಮಾಡ್ಬೋದು. ಓಕೆನಾ? ಆ ಥರ ಕೂಡ ನೀವು ಇದನ್ನು ಮಾಡ್ಬೋದು ಸ್ಟಿಚಸ್ಸನ್ನು. ನೋಡಿ, ಇದು ತುಂಬಾ ಎಂಬೋಸ್ಟಾಗಿ ಕಾಣೋ ಸ್ಟಿಚ್ಚು. ನೀವು ಒಂದು ಸತಿ ಪ್ರಾಕ್ಟೀಸ್ ಮಾಡಿದ್ರ ಮೇಲೆ ನಿಮಗೇ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಮ್ಯಾನೇಜ್ ಮಾಡಬಹುದು ಸ್ಟಿಚಸ್ಗಳನ್ನ ಅಂತ. ನಿಮಗೆ ದಪ್ಪ ಬೇಕಾದರೆ ದಪ್ಪ ಅಥವಾ ತೆಳು ಬೇಕಾದರೆ ತೆಳು ಈ ಥರನೂ ಹಾಕೋಬಹುದು. ನೋಡಿ, ನಾನು ಲಾಸ್ಟ್ ವಿಡಿಯೋದಲ್ಲಿ ರೌಂಡಲ್ಲಿ 3 ಟೈಪ್ ತೋರಿಸಿದ್ದೆ, ಇದರಲ್ಲಿ ಒಂದು 3 ಟೈಪ್ ತೋರಿಸ್ತೀನಿ. ಓಕೆ, ನೋಡಿ, ಎಂಡಿಗೆ ಬಂದೆ ನಾನು. ಹೀಗೆ ರೌಂಡಾಗಿ ಎಂಡ್ ಮಾಡಿಬಿಟ್ಟು ನೀವು ಅಲ್ಲೇ ಲಾಕ್ ಸ್ಟಿಚ್ ಹಾಕ್ಬೋದು, ಇಲ್ಲ ಅಂದರೆ ಅದನ್ನೇ ಸುತ್ತಿ ಚೈನ್ ಹಾಕ್ಕೊಂಡು ಕೂಡ ಬರ್ಬೋದು. ನೋಡಿ, ನಾನು ಅದನ್ನು ಚೈನ್ ಹಾಕ್ಕೊಂಡು ಬಂದೆ ಸುತ್ತ. ಸ್ಟಿಚಸ್ಗಳೆಲ್ಲ ಇರ್ತಾವಲ್ಲ, ಹೋಲ್ಸ್ಗಳು, ಅದೆಲ್ಲ ಕಾಣಬಾರ್ದು ಅಂದರೆ ಅದ್ರ ಮೇಲೇ ನೀವು ಚೈನ್ ಹಾಕ್ಕೊಂಡು ಬರಬೇಕಾಗತ್ತೆ, ಆಗ ಕಂಪ್ಲೀಟ್ ಆಗುತ್ತೆ ಡಿಸೈನ್. ಓಕೆ, ಇದು 4th ಟೈಪ್ ಸ್ಟಿಚ್ಚು. ಇನ್ನು ನಾನು 5th ಟೈಪ್ ತೋರಿಸ್ತೀನಿ. ನೋಡಿ, ನೀವು 5th ಟೈಪಲ್ಲಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಭಾಗ ಮಾಡ್ಕೊಳ್ಳಿ, 3 ಭಾಗನ. ಇದು ಟ್ರಯಾಂಗಲ್ ಶೇಪ್ ಬರುತ್ತೆ ಮಿಡ್ಲ್ ಪಾರ್ಟ್. ಓಕೆ, ನೋಡಿ, ಈಗ ಯಾವುದಾದ್ರೂ ಒಂದು ಸೈಡಿಂದ ಚೈನ್ ತಗೊಳ್ಳಿ. ಚೈನ್ ತಗೊಂಡು ಇನ್ನೊಂದು ಸೈಡಿಗೆ ಚೈನ್ ಹಾಕ್ಕೊಳ್ಳಿ. ಒಟ್ಟಿನಲ್ಲಿ ನಿಮಗೆ ಟ್ರಯಾಂಗಲ್ ಶೇಪಲ್ಲಿ ಬರಬೇಕು. ಓಕೆ, ನೀವು ಹಾಕ್ಕೊಳ್ಳೋ ಚೈನು ಡೈರೆಕ್ಟಾಗಿ ಬೇಕಾದರೂ ತಗೊಳ್ಳಿ, ಇಲ್ಲಾಂದರೆ ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಬೇಕಾದರೂ ತಗೊಳ್ಳಿ. ನೋಡಿ, ನಾನು ಮಾರ್ಕ್ ಮಾಡ್ಕೊಂಡಿರೋದು ಸ್ವಲ್ಪ ಆ ಕಡೆ ಆಗಿರೋದ್ರಿಂದ ಮಿಡ್ಲು ಬಂದಾಗೆ ಬರುತ್ತೆ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಿಮಗೆ ಗೊತ್ತಾಗುತ್ತೆ. ನೋಡಿ, ಟ್ರಯಾಂಗಲ್ ಬರಬೇಕಂದ್ರೆ ಯಾವ ಥರ ತಗೋಬೇಕಾಗತ್ತೆ ಅಂತ ಹೇಳಿ, ಹಾಗೆ ಅಂದಾಜು ಮಾಡಿ ತಗೊಳ್ಳಿ. ನೋಡಿ, ಈ ಥರ ನಾನು
ಟ್ರಯಾಂಗಲ್ ಶೇಪಲ್ಲಿ ತಗೊಳ್ತಾ ಇದ್ದೀನಿ. ಮಾರ್ಕಿಂಗ್ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಈಗ ಆ ಕಡೆಯಿಂದ ಈ ಕಡೆ ತಗೊಳ್ಳುವಾಗ ಸ್ವಲ್ಪ ಮಿಡ್ಲ್ ಪೋರ್ಷನಿಗೆ ಬರ್ತಿತ್ತು, ಅದಕ್ಕೆ ನೋಡಿ ಈ ಥರ ಟ್ರಯಾಂಗಲ್ ಶೇಪಲ್ಲಿ ತಗೊಳ್ಳಿ. ಚೈನ್ನ ತಗೊಂಡು ಪಕ್ಕದಲ್ಲೇ ಒಂದು ಲಾಕ್ ಚೈನ್ ಹಾಕ್ಕೋಬೇಕು. ಈಗೇನು ಮಾಡಬೇಕಂದ್ರೆ, ಈಗ ಟ್ರಯಾಂಗಲ್ ಶೇಪಲ್ಲಿ ಈ ಕಡೆ ಗ್ಲಾಸ್ ಕಾಣಿಸ್ತಾ ಇದೆಯಲ್ಲ, ಅದನ್ನೆಲ್ಲ ನೀವು ಕಂಪ್ಲೀಟ್ ಮಾಡ್ಕೊಳ್ಳಿ, ಅಂದರೆ ಫಿಲ್ ಮಾಡ್ಕೊಳ್ಳಿ. ಆ ಕಡೆ ಈ ಕಡೆ ಚೈನ್ ಹಾಕಿಬಿಟ್ಟು, ಅಂದರೆ ಆ ಕಡೆಯಿಂದ ಈ ಕಡೆ ಚೈನ್ ತಂದು ಪಕ್ಕದಲ್ಲೇ ಲಾಕ್ ಚೈನ್ ಹಾಕಿಬಿಟ್ಟು ನೀವು ಕಂಪ್ಲೀಟ್ ಮಾಡ್ಕೋಬೇಕಾಗತ್ತೆ. ಆ ಕಡೆ ಈ ಕಡೆ ಚೈನ್ ಹಾಕಿ ಲಾಕ್ ಹಾಕಿ ಚೈನ್ ಹಾಕಿ ಆ ಗ್ಲಾಸ್ ಕಾಣಿಸ್ತಾ ಇದೆಯಲ್ಲ ಟ್ರಯಾಂಗಲಿಂದ ಹೊರಗಡೆ ಗ್ಲಾಸನ್ನು, ಅದನ್ನು ನೀವು ಫಿಲ್ ಮಾಡ್ಕೊಳ್ಳಿ. ನೋಡಿ, ನೀವು ಪ್ರತಿ ಸರಿ ನನ್ನ ಹತ್ರ ಯಾವ ನೀಡಲ್ಲು ಎಷ್ಟು ನಂಬರಿದು ನೀಡಲ್ಲು ಅಂತ ಕೇಳ್ತೀರಾ ಕೆಲವರು. ಏನಂದರೆ ಥ್ರೆಡ್ ವರ್ಕಿಗೆ ಜಪಾನ್ ತುಲಿಪ್ ಬ್ರ್ಯಾಂಡಲ್ಲಿ ನಂಬರ್ 13 ಮತ್ತು 14 ಎರಡೂ ನಂಬರು ಯೂಸ್ ಆಗುತ್ತೆ ಸಿಲ್ಕ್ ಥ್ರೆಡ್ ವರ್ಕಿಗೆ. ಯಾವ ನೀಡಲ್ ಕೂಡ ನಿಮಗೆ ಅಂದರೆ 13, 14 ಎರಡೂ ಕೂಡ ಉಪಯೋಗಿಸ್ಬೋದು. ನೀವು 14 ಯೂಸ್ ಮಾಡಬೇಕು 13 ಯೂಸ್ ಮಾಡಬೇಕಾ ಏನಲ್ಲ, ಒಂಚೂರು ಪಾಯಿಂಟ್ಸ್ ಹೆಚ್ಚು ಕಮ್ಮಿ ಇದೆ ಅಷ್ಟೇ ಅನ್ನೋದೊಂದು ಬಿಟ್ಟರೆ ಆ್ಯಕ್ಚುಲಿ ಎರಡೂ ಸಿಲ್ಕ್ ಥ್ರೆಡ್ಡಿಗೆ ಯೂಸ್ ಮಾಡೋ ನೀಡಲ್ಗಳೇ. ಓಕೆನಾ? ನೋಡಿ, ಒಂದು ಕಡೆ ಫಿಲ್ ಮಾಡಿದೆ, ಈಗ ಆ ಕಡೆ ಫಿಲ್ ಮಾಡಿ. ಇನ್ನೊಂದು ವಿಷಯ ಏನಂದರೆ, ಬೀಡ್ ವರ್ಕಿಗೆ ನಾನು ಆವಾಗಲೇ ಹೇಳ್ತೀನಿ ಯಾವುದು ಯೂಸ್ ಮಾಡ್ತಾ ಇದ್ದೀನಿ ಅಂತ. ಓಕೆ, ಮತ್ತು ಐರನ್ ನೀಡಲ್ ಯೂಸ್ ಮಾಡ್ತಾರೆ ಥ್ರೆಡ್ ವರ್ಕಿದು, ಅದು ನಾನು ಯೂಸ್ ಮಾಡಲ್ಲ. ನೀವು ಯೂಸ್ ಮಾಡೋದಾದರೆ ಮಾಡಬಹುದು. ಅದು ತುಂಬ ತಿನ್ನಿರೋದ್ರಿಂದ ನೀವು ಬೇಕಿದ್ರೆ ಅದಕ್ಕೆ ದಾರ ಅಥವಾ ಈ ಥರ ಉಲ್ಲನಿನ ದಾರ ಬರುತ್ತಲ್ಲ ಹ್ಯಾಂಡ್ ವರ್ಕಿದು, ಅದು ಅಥವಾ ಸ್ವಲ್ಪ ಥಿಕ್ ಹೂ ಕಟ್ಟೋ ದಾರ ಬರುತ್ತಲ್ಲ, ಅದಾದರೂ ಪರವಾಗಿಲ್ಲ. ಸ್ವಲ್ಪ ಗಮ್ ಹಾಕಿಬಿಟ್ಟು ಮಿಡ್ಲು ಪೋರ್ಷನಲ್ಲಿ ಸುತ್ತಕೊಂಡ್ರೆ ನಿಮಗೆ ಹ್ಯಾಂಡ್ಲ್ ಮಾಡೋಕ್ಕೆ ಈಸಿ ಆಗುತ್ತೆ. ಐರನ್ ನೀಡಲ್ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಇದಕ್ಕೂ ಕೂಡ ಅದೇ ಥರನೇ ಹ್ಯಾಂಡ್ಲು ಮಾಡ್ಕೊಳ್ಳಿ. ನಿಮಗೆ ಮಿಡ್ಲಲ್ಲಿ ಜಪಾನ್ ತುಲಿಪ್ ಅಂತ ಬರೆದಿರೋ ಹೆಸರು ಜಾಗ ಇರೋ ಜಾಗದಲ್ಲಿ ಫ್ಲ್ಯಾಟ್ ಇರುತ್ತೆ ಅಲ್ವಾ, ಅದಕ್ಕೋಸ್ಕರ ಈ ಥರ ನೀವು ರೆಡಿ ಮಾಡ್ಕೋಬೋದು. ಅದು ವಿಡಿಯೋ ನಾನು ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ ನೀವು ಬೇಕಿದ್ರೆ. ಪ್ರತಿ ವಿಡಿಯೋದಲ್ಲೂ ಒಂದೇ ಹೇಳ್ತಾ ಇರೋಕ್ಕಾಗಲ್ಲ ನೋಡಿ, ಅದಕ್ಕೋಸ್ಕರ. ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ನಾನು ಫಿಲ್ ಮಾಡಿದೆ. ಇದನ್ನು ಸ್ಲೋ ಆಗಿ ತೋರಿಸ್ದೆ ನಾನು. ಇಷ್ಟು ಫಿಲ್ ಮಾಡಿ ಸುತ್ತ ನೀವು ಚೈನ್ ಸ್ಟಿಚ್ಚನ್ನು ಕೊಡಿ. ಓಕೆ, ಆ ಹೋಲ್ಸ್ ಇದೆ ಅಲ್ವಾ, ಅದೆಲ್ಲ ಕಂಪ್ಲೀಟ್ ಆಗಲಿ. ಆ ಥರ ಚೈನ್ ಸ್ಟಿಚ್ಚು ಕೊಡಿ. ಆಗ ಮಿಡ್ಲಲ್ಲಿ ಮಿರರ್ ನೋಡಿ ಕರೆಕ್ಟಾಗಿ ಟ್ರಯಾಂಗಲ್ ಶೇಪಲ್ಲಿ ಬಂದಿದೆ ಅಲ್ವಾ, ಆ ಥರ ಬರುತ್ತೆ. ಇದು ನಿಮಗೆ ಇದು 4th ಟೈಪ್ ಅಲ್ಲಲ್ಲ, 4th ಅಲ್ಲ 5th ಟೈಪ್ ಅನಿಸುತ್ತೆ. ಹಾಂ, ಲಾಸ್ಟ್ ವಿಡಿಯೋದಲ್ಲಿ 3 ಟೈಪ್ ತೋರಿಸಿದ್ದೀನಿ. ಈಗ ರೌಂಡಲ್ಲಿ 4 ಟೈಪ್ ತೋರಿಸಾಯಿತು. ಇದು 5th ಟೈಪ್. ಓಕೆ, ಈ ಥರ ನೀವು ಹ್ಯಾಂಡ್ಲ್ ಮಾಡಿ. ನೀಡಲ್ಲು ಯಾವಾಗಲೂ ಸಿಲ್ಕ್ ಥ್ರೆಡ್ಡಿಗೆ 13 ಮತ್ತು 14 ಇರುತ್ತೆ. ಓಕೆನಾ? ಈಗ ಮಿರರ್ ವರ್ಕು ಇನ್ನೊಂದು ಕ್ಲಾಸ್ ಇದೆ ಅಷ್ಟೇ. ಅದರ ನಂತರ ನಾನು ಬೀಡ್ ವರ್ಕು ಸ್ಟಾರ್ಟ್ ಮಾಡ್ತೀನಿ. ಬೀಡ್ ವರ್ಕು ಕೂಡ ಬೇಗ ಬೇಗ ಕ್ಲಾಸ್ ಕೊಟ್ಟು ಕಂಪ್ಲೀಟ್ ಮಾಡಿ ನಿಮಗೆ ಡಿಸೈನ್ಸ್ ಹೇಳ್ಕೊಡ್ತೀನಿ. ಆ ನಂತರ ಅಡ್ವಾನ್ಸ್ ಲೆವೆಲ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ನೋಡಿ ಫಿನಿಶ್ ಆಯಿತು. ಈ ಥರ ನೀವು ಟ್ರಯಾಂಗಲ್ ಶೇಪಲ್ಲಿ 5th ಟೈಪು ರೌಂಡ್ ಶೇಪ್ ಮಿರರನ್ನು ಫಿಲ್ ಮಾಡೋ ಮೆಥಡ್. ಈಗ 6th ಟೈಪ್ ಅಂದರೆ ಲಾಸ್ಟ್ ಟೈಪು ರೌಂಡ್ ಶೇಪನ್ನು ಫಿಲ್ ಮಾಡೋದು ತೋರಿಸ್ತೀನಿ. ನೋಡಿ, ಇದು ಸ್ಕ್ವೈರಲ್ಲಿ ಬರುತ್ತೆ. ಇದು ಕೂಡ 4 ಭಾಗ ಮಾಡ್ಕೊಳ್ಳಿ. 4 ಭಾಗ ಮಾಡಿಕೊಂಡು ಒಂದು ಸೈಡಿಂದ ಚೈನ್ ತೊಗೊಂಡು ಇನ್ನೊಂದು ಸೈಡಿಗೆ ಹಾಕಿ ಅಲ್ಲಿ ಲಾಕ್ ಚೈನ್ ಹಾಕ್ಕೊಳ್ಳಿ. ಮತ್ತು ಈ ಥರ ಚೈನ್ ಹಾಕೋದು ಹೇಗೂ ಗೊತ್ತೇ ಇದೆಯಲ್ಲ ನಿಮಗೆ. ನಾನು ಸ್ವಲ್ಪ ಈ ಕಡೆ ಮತ್ತೊಂದು ಚೈನ್ ಹಾಕ್ಕೊಳ್ತೀನಿ, ಯಾಕೆಂದರೆ ಕರೆಕ್ಟಾಗಿ ಮಿರರ್ ಮೇಲೆ ಬರಲಿ ಅಂತ. ಆ ಕಡೆ ಲಾಕ್ ಚೈನ್ ಹಾಕಿರೋದ್ರಿಂದ ಸ್ವಲ್ಪ ಸ್ಟಿಚಸ್ ಮುಂದೆ ಹೋಯ್ತಲ್ವ, ಆಗ ಮಿರರ್ ಮೇಲೆ ಕರೆಕ್ಟಾಗಿ ಬರೋದಿಲ್ಲ, ಅದಕ್ಕೋಸ್ಕರ. ನೋಡಿ, ಆ ಕಡೆ ಹೋದ ನಂತರ ಕೂಡ ಸ್ವಲ್ಪ ಹಿಂದಕ್ಕೆ ಒಂದು ಚೈನ್ ತಂದು ಮತ್ತು ಈ ಕಡೆ ಚೈನ್ನ ತಗೊಳ್ತಿದ್ದೀನಿ ನಾನು. ಓಕೆ, ನೋಡಿ, ಸಿಲ್ಕ್ ಥ್ರೆಡ್ ಹ್ಯಾಂಡಲಿಂಗ್ ಗೊತ್ತಿಲ್ಲ ಅಂದರೆ ಅದಕ್ಕಂತಲೇ ನಾನೊಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಏಕೆಂದರೆ ಸಿಲ್ಕ್ ಥ್ರೆಡ್ಡು ಕಟ್ಟಾಗುತ್ತೆ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಈ ಥರ 4 ಅಂದರೆ ಸ್ಕ್ವಯರ್ ಶೇಪ್ ಪೋರ್ಷನ್ನ ಫಿಲ್ ಮಾಡ್ಕೊಳ್ಳಿ. ಎಷ್ಟು ಈಸಿ ಇದೆ ಅಲ್ವಾ ಮಿರರ್ ವರ್ಕು, ಏನಂತ ಕಷ್ಟ ಇಲ್ಲ. ನೋಡಿ, ಅದನ್ನ ಸ್ವಲ್ಪ ರಿಟರ್ನ್ ಒಂದು ಚೈನ್ ತೊಗೊಂಡೋಗಿ ಹಾಗೆ ಈ ಕಡೆ ಎಳ್ಕೊಂಡು ಬನ್ನಿ.
ಏನಿಲ್ಲ, ನಿಮಗೆ ಸ್ವಲ್ಪ ಬೇಸಿಕ್ ಗೊತ್ತಾಗೋವರೆಗೂ ಅಷ್ಟೇ. ಆಮೇಲೆ ನೀವಾಗಿಯೇ ಎಲ್ಲ ಕಲಿತಾ ಹೋಗ್ತೀರಾ. ನಿಮಗೆ ಐಡಿಯಾ ಬರುತ್ತೆ ಹೇಗೆ ಫಿಲ್ ಮಾಡ್ಕೋಬೇಕು, ನಾನು ಏನೇನೆಲ್ಲ ಟ್ರಿಕ್ಸ್ ಯೂಸ್ ಮಾಡಬೇಕು ಅನ್ನೋದು. ಏನು ದೊಡ್ಡ ಬ್ರಹ್ಮವಿದ್ಯೆ ಏನಲ್ಲ, ಯಾವುದೇ ಆಗಲಿ ಕಲಿಯೋವರೆಗೂ ಸ್ವಲ್ಪ ಕಷ್ಟನೇ, ಕಲ್ತ್ರ ಮೇಲೆ ಎಲ್ಲ ಈಸಿ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಎಲ್ಲ ಫಿಲ್ಲಿಂಗ್ ಮಾಡ್ಕೋಬೇಕಂತ ಹೇಳಿ. ನೋಡಿ, ಚೈನ್ ಮಾತ್ರ ನೀವೇನು ಮಾಡಬೇಕಂದ್ರೆ ನೀಡಲ್ಲಿನ ಹುಕ್ಕಿದೆ ಅಲ್ವಾ, ಅದರಲ್ಲಿ ನೀವು ಮೇಲಕ್ಕೆ ಎಳೆಯೋದು ಸೈಡಿಗೆ ಎಳೆಯೋದು ಮಾಡಬೇಡಿ, ಕಟ್ಟಾಗುತ್ತೆ, ಶಾರ್ಪ್ ಇರುತ್ತೆ. ಏನಂದರೆ ಹುಕ್ಕಿಂದ ಸ್ವಲ್ಪ ಈ ಕಡೆ ಫ್ಲ್ಯಾಟ್ ಜಾಗ ಇರುತ್ತೆ ನೋಡಿ, ಆ ಜಾಗದಿಂದ ನೀವು ಎಳೆಯೋದಾಗಲಿ ಸೈಡ್ ಮಾಡೋದಾಗಲಿ ಎಲ್ಲ ಮಾಡಿ ಕರೆಕ್ಟಾಗಿ ಹುಕ್ಕಿರೋ ಜಾಗಕ್ಕೆ ಪ್ರೆಷರ್ ಕೊಟ್ಟು ಎಳಿಬಾರ್ದು. ಹುಕ್ಕಿಗಿಂತ ಸ್ವಲ್ಪ ಹಿಂದೆ ಫ್ಲ್ಯಾಟ್ ಇರೋ ಜಾಗ ಇದೆ ನೋಡಿ, ನಾನು ಎಳಿತಾ ಇರ್ತೀನಿ, ಅದನ್ನು ನೀವೆಲ್ಲ ಅಬ್ಸರ್ವ್ ಮಾಡ್ತಾಯಿರಿ. ಯಾಕೆ ನಿಮ್ಮ ದಾರ ಕಟ್ಟಾಗುತ್ತೆ, ಯಾಕೆ ನಾನು ಮಾಡುವಾಗ ದಾರ ಕಟ್ಟಾಗಲ್ಲ, ನಾನು ಮಾಡುವಾಗ ದಾರ ಕಟ್ಟೇ ಆಗಲ್ಲ ಅಂತ ಹೇಳಲ್ಲ, ಹಾಗೇ ಆಗುತ್ತೆ ಎಷ್ಟು ಜಾಗ್ರತೆ ಮಾಡಿದ್ರೂ. ಆದರೂ ನಿಮಗೆ ನಾನು ಕೊಡ್ತಾ ಇರೋ ಸೊಲ್ಯೂಷನ್ ಅದು ನೋಡಿ. ನಿಮಗೆ ಸಿಲ್ಕ್ ಥ್ರೆಡ್ ಬಗ್ಗೆನೇ ಅಂತ ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಬೇಕಾದರೂ ನೋಡ್ಕೋಬೋದು. ಇಲ್ಲ ಅಂದರೆ ನಾನು ಹ್ಯಾಂಡ್ಲು ಮಾಡ್ತಾ ಇರೋ ವಿಧಾನನ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು. ಓಕೆ ನೋಡಿ, ಸ್ಕ್ವಯರ್ ಫಿಲ್ಲಿಂಗ್ ಮಾಡಿ ಅಕ್ಕಪಕ್ಕದಲ್ಲಿ ನಾನು ಫಿಲ್ ಮಾಡಿಕೊಂಡೆ ಉಳಿದ ಗ್ಲಾಸ್ ಪ್ಲೇಸನ್ನು. ಓಕೆ ಅಷ್ಟೇ, ಇದೇನು ಸ್ಟಿಚಸ್ಸು ಹೀಗೆ ಇದೆ ಕಷ್ಟ ಇದೆ ಅದೆಲ್ಲ ಏನಿಲ್ಲ. ಸ್ಕ್ವಯರ್ ಬರಬೇಕಾ, ಸ್ಕ್ವಯರಿಗೆ ಹೇಗೆಲ್ಲ ಚೈನ್ ತೊಗೊಂಡೋಗ್ಬೇಕು ಹಾಗೆ ಚೈನ್ ತೊಗೊಂಡೋಗ್ಬೇಕು. ಟ್ರಯಾಂಗಲ್ ಬರಬೇಕಾ, ಟ್ರಯಾಂಗಲಿಗೆ ಹೇಗೆಲ್ಲ ಚೈನ್ ತೊಗೊಂಡೋಗ್ಬೇಕು ಹಾಗೆ ತೊಗೊಂಡೋದ್ರೆ ಆಯ್ತು ಅಷ್ಟೇ. ನಿಮಗೆ ಕಲಿಯೋವರೆಗೂ ಅಷ್ಟೇ ಇದೊಂದು ಕಷ್ಟ, ಕಲ್ತ್ರ ಮೇಲೆ ಎಲ್ಲ ಸುಲಭ. ನನಗೊಬ್ಬರು ಕಮೆಂಟ್ ಮಾಡಿದರು ಸಿಲ್ಕ್ ಥ್ರೆಡಲ್ಲಿ ಬುಲೆನ್ ನಾಟು ತುಂಬ ಕಷ್ಟ ಅಂತ. ಕಷ್ಟ ಇಲ್ಲ, ಸುಲಭನೇ. ಏನು ಗೊತ್ತಾ, ಅದಂತೂ ಏನಾದರೂ ಒಂದು ದಾರ ಹೆಚ್ಚು ಕಮ್ಮಿ ಇದ್ರೂ ಕೆಳಗಡೆಯಿಂದ ಯಾವುದೋ ಒಂದು ದಾರ ಮೇಲಿರುತ್ತೆ, ಎಲ್ಲ ದಾರನೂ ಸ್ವಲ್ಪ ಹಿಂಗೆ ಎಳ್ಕೊಂಡ್ರೆ ಅಡ್ಜಸ್ಟ್ ಕೂಡ ಆಗುತ್ತೆ. ಸ್ವಲ್ಪ ಹಿಡ್ಕೊಂಡು ಎಳೆಯುವಾಗಲೇ ಜಾಗ್ರತೆ ಮಾಡಿದರೆ ಆಯಿತು, ಯಾವುದು ಕಷ್ಟ ಇಲ್ಲ, ಎಲ್ಲ ಸುಲಭ. ನೋಡಿ, ಮ್ಯಾಕ್ಸಿಮಮ್ ಬೇಸಿಕ್ ಕ್ಲಾಸ್ ಮುಗ್ದಿದೆ ನೋಡಿ. ಮೋಟಿಫೈ ಎಲ್ಲ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಬೇಡ. ಇನ್ನು ನಾನು ಬೇಸಿಕ್ ಮುಗಿತಿದ್ದಂಗೆ ನಿಮಗೆ ಡಿಸೈನ್ಗಳು ಹೇಳ್ಕೊಡ್ತೀನಿ, ಯಾವ ಥರ ನೆಕ್ ಡಿಸೈನ್ಸ್ ಎಲ್ಲ ಫಿಲ್ ಮಾಡ್ಬೋದು ಅಂತ. ಅಗತ್ಯ ಬಿದ್ದರೆ ನಾನು ಯಾವುದಾದ್ರೂ ಪಿಂಟರೆಸ್ಟ್ ನಾನು ನಿಮಗೆ ತೋರಿಸಿದ್ದೆ ಹೇಗೆ ಡಿಸೈನ್ ತೆಗಿಬೇಕು, ಹೇಗೆ ಅದನ್ನು ಕಾಪಿ ಮಾಡ್ಕೋಬೇಕು ಅಂತ, ಅದನ್ನು ಹೇಗೆ ಟ್ರೇಸ್ ಮಾಡ್ಕೋಬೇಕು ಅಂತಲೂ ಒಂದು ವಿಡಿಯೋ ಮಾಡಿದ್ದೀನಿ. ನೀವು ಕೂಡ ಆ ವಿಡಿಯೋನ ನೋಡಿ ಕಲಿಬಹುದು. ಅದೇ ಥರನೇ ನಾನು ಬೇಕಿದ್ದರೆ ಯಾವುದಾದ್ರೂ ಡಿಸೈನ್ನ ಸೆಲೆಕ್ಟ್ ಮಾಡಿ ಅದನ್ನು ನಾನು ಮಾರ್ಕಿಂಗ್ ಮಾಡಿ ಬಟ್ಟೆ ಮೇಲೆ ಟ್ರೇಸ್ ಮಾಡಿ ಡಿಸೈನ್ ಮಾಡಿ ತೋರಿಸ್ತೀನಿ ಹೇಗೆಲ್ಲ ಮಾಡ್ಬೋದು ಅಂತ. ಓಕೆ, ನಾನೇನಂದರೆ ಫಸ್ಟು ಒಂದು ಬೇಸಿಕ್ ಕಲ್ತ್ಬಿಡಲಿ, ಎಲ್ಲರೂ ಬೇಸಿಕ್ ಕ್ಲಾಸ್ ಯಾರಿಗೂ ಡಿಲೇ ಆಗೋದು ಬೇಡ, ಬೇಸಿಕ್ ಒಂದು ಕಲ್ತ್ಬಿಡಲಿ ಅಂತ ನಾನು ಕ್ಲಾಸ್ ಮೇಲೆ ಜಾಸ್ತಿ ಗಮನ ಕೊಡ್ತಾ ಇದ್ದೀನಿ ಅಷ್ಟೇ. ಓಕೆ ನೋಡಿ, ಕಂಪ್ಲೀಟ್ ಆಯಿತು ನೋಡಿ, ಕಂಪ್ಲೀಟ್ ಮಾಡಿದೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ, ಏನಾದರೂ ಡೌಟ್ಸ್ ಇದ್ದರೆ ಲೈಕ್ ಮಾಡದೆ ಹೋಗಬೇಡಿ. ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಶೇರ್ ಮಾಡಿ, ಆಸಕ್ತಿ ಇದ್ದವರಿಗೆ ಶೇರ್ ಮಾಡಿ. ಮನೆಯಲ್ಲಿ ಒಂದು 2 ಅವರ್ ಆದರೂ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಓಕೆ ನೋಡಿ, ಈ ಥರ 3 ಟೈಪ್ಸನ್ನು ತೋರಿಸಿದ್ದೀನಿ. ಮಿರರ್ ವರ್ಕು ಇನ್ನೊಂದು ಕ್ಲಾಸ್ ಇದೆ, ಅದನ್ನು ಕಂಪ್ಲೀಟ್ ಮಾಡಿ ಬೀಡ್ ವರ್ಕ್ ಸ್ಟಾರ್ಟ್ ಮಾಡ್ತೀನಿ. ಓಕೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಓಕೆ, ಮತ್ತು ಪ್ರಾಕ್ಟೀಸ್ ಮಾಡೋರು ಫಸ್ಟು ನೋಡ್ಕೊಳ್ಳಿ ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಆಮೇಲೆ ನೀವು ಕಲಿಯುವಾಗ ಬೇಕಿದ್ರೆ ಇನ್ನೊಂದು ಸತಿ ವಾಚ್ ಮಾಡ್ಬೋದು. ಕರೆಕ್ಟಾಗಿ ಅಬ್ಸರ್ವೇಷನ್ ಇರಲಿ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು.